ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪಿಜ್ಜಾ ಮಾಡೋದು ತೋರಿಸ್ತಿದ್ದೀನಿ. ಮೊದಲಿಗೆ ಲೂಕ್ ವಾಮ್ ವಾಟರ್, ಉಗುರು ಬೆಚ್ಚಗಿರೋ ನೀರಿಗೆ ಶುಗರ್ ಮತ್ತು ಈಸ್ಟ್ ಹಾಕಿ ಆ್ಯಕ್ಟಿವೇಟ್ ಮಾಡೋಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಆ್ಯಕ್ಟಿವೇಟ್ ಆಗುತ್ತೆ. ಇವಾಗ ಮೈದಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಈಸ್ಟ್ ಆ್ಯಕ್ಟಿವೇಟ್ ಆಗಿರೋ ನೀರನ್ನು ಹಾಕಿ ಸಾಫ್ಟ್ ಆಗಿರುವಂಥ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಕೈಗೆ ಅಂಟ್ಕೊಳ್ಳೋ ಥರ ಇರಬೇಕು, ಅಷ್ಟು ಸಾಫ್ಟ್ ಆಗಿರಬೇಕು. ಇವಾಗ ಸ್ವಲ್ಪ ಆಯಿಲ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ಸೊ ತುಂಬಾ ಸಾಫ್ಟಾಗಿ ಹಿಟ್ಟನ್ನು ಈ ರೀತಿ ಕಲಸಿ 2 ಗಂಟೆವರೆಗೂ ಏರ್ ಟೈಟ್ ಕಂಟೈನರಲ್ಲಿ ಈ ರೀತಿ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಸೊ ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಉಪ್ಪಿಗೆಲ್ಲ ಪನ್ನೀರನ್ನು ಈ ರೀತಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ನಿಮಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ನ ನೀವು ಯೂಸ್ ಮಾಡ್ಬೋದು. ನಾನು ತಗೊಂಡಿರೋ ಎಲ್ಲ ವೆಜಿಟೇಬಲ್ಸ್ನು 1 ನಿಮಿಷದವರೆಗೂ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಹಿಟ್ಟು ಕೂಡ ಫರ್ಮೆಂಟ್ ಆಗಿದೆ. ಸೊ ಮೊದಲಿಗೆ ಒಂದು ಚಿಕ್ಕ ಪೋರ್ಷನ್ ತಗೊಂಡು, ನೀವು ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ತೀರಾ ಅಷ್ಟೇ ತೆಳ್ಳಗೆ ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕಾಗುತ್ತೆ ಒಂದು ಪೋರ್ಷನ್ನ. ಇವಾಗ ಸ್ವಲ್ಪ ದೊಡ್ಡ ಪೋರ್ಷನ್ ತಗೊಂಡು ಪಿಜ್ಜಾ ಬೇಸ್ ರೆಡಿ ಮಾಡ್ಕೋಬೇಕು. ಇದ್ರದ್ದು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಇವಾಗ ಇದು ಕೂಡ ರೆಡಿ ಆಗಿದೆ. ನಾವು ಆಗಲೇ ಏನು ಚಿಕ್ಕದಾಗಿರುವಂಥ ಒಂದು ಪೋರ್ಷನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ನಾನು ತವಾದಲ್ಲಿ ಸ್ವಲ್ಪ ಈ ರೀತಿ ಬೇಯಿಸ್ಕೊತೀನಿ. ಇವಾಗ ಚೀಸ್ ಬಸ್ ಪಿಜ್ಜಾ ಮಾಡೋದಕ್ಕೆ ಅಮೂಲ್ದು ಕ್ರೀಮ್ ಚೀಸ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಒಂದು ಚಿಕ್ಕದು ಚಪಾತಿ ಅಥವಾ ರೋಟಿ ಏನಿದೆ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಈ ರೀತಿ ಸೈಡ್ಸಿಂದ ಪಿಂಚ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೋಬೇಕು. ಸೊ ಇವಾಗ ಸಾಸ್ಗೆ ನಾನು ಪಿಜ್ಜಾ ಸಾಸ್, ಮಯೋನೀಸ್, ರೆಡ್ ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತು ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. ನೀವು ಇದ್ಯಾವುದೂ ಇಲ್ಲಾಂದರೆ ಬರೀ ಪಿಜ್ಜಾ ಸಾಸ್ ಮಾತ್ರ ಯೂಸ್ ಮಾಡ್ಬೋದು. ಸೊ ಇವಾಗ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಅಮೂಲ್ದು ಮೊಸರೆಲ್ಲಾ ಚೀಸ್ನ ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇರುವಂಥ ವೆಜಿಟೇಬಲ್ಸನ್ನು ಹಾಕೋಬೋದು. ನಾನಿಲ್ಲಿ ಬೇಬಿ ಕಾರ್ನ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಪನ್ನೀರೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕಡಾಯಿನಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು 10 ನಿಮಿಷ ನಾವು ಪ್ರೀ ಹೀಟ್ ಮಾಡಿಕೊಂಡು 20 ನಿಮಿಷ ಹೈ ಫ್ಲೇಮಲ್ಲಿ ಬೇಕ್ ಮಾಡ್ಕೋಬೇಕು. ಡೀಟೇಲ್ಡ್ ರೆಸಿಪಿ ನೋಡೋದಕ್ಕೋಸ್ಕರ ನನ್ನ ಚಾನಲಲ್ಲಿ ಲಾಂಗ್ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.